ಬಾಸ್, ನೀವು ಯಾವುದೋ ಇನ್ನೊಂದು ಬಿಲ್ಡಿಂಗ್ ಕಟ್ಟಬೇಕು ಅಂದ್ರಲ್ಲ, ಇದೇ ಜಾಗದಲ್ಲ? ಹಾಂ ಹೌದು, ಇದೇ ಜಾಗದಲ್ಲೇ ಹೇಳಿದ್ದು ನಾನು. ಇವ್ರು ನಿನ್ನ ನೋಡಿದ್ರೆ ಅಷ್ಟು ಚೆನ್ನಾಗಿ ಮಾತಾಡೋದು, ಫ್ರೆಂಡ್ಸು ಹಾಗೆ ಈಗ ಅಂದರು. ಫ್ರೆಂಡ್ಸ್ ಆದವ್ರು ಯಾರಾದರೂ ಈ ಥರ ಮಾಡ್ತಾರೆ? ಏನು ಬೇಕೋ ಅದನ್ನಷ್ಟೇ ಮಾತಾಡಿ, ಅದು ಕೋಪದಲ್ಲಿ ಮಾತಾಡಿ ಆ ಕಡೆ ಏನೇನೋ ನೋಡ್ಕೊಂತ ನಿಂತಾರ. ನಾನಿಂದ ಮಾತಾಡ್ಸಿದ್ರೆ ಮತ್ತು ನನ್ನ ಬೇಕಾರೆ ಈಗಾಡ್ತಾರೆ. ಯಾಕೆ ಬೇಕು? ಸುಮ್ಮನೆ ನನ್ನ ಕಡೆ ನಾನು ಇದ್ದು ಬಿಡ್ತೇನೆ. ನಾನಿಲ್ಲ ನಿಂತು ನನ್ನ ಬಿಟ್ಟು ಹೋಗ್ತಾರೆ ಅಷ್ಟೇ. ಕೊಡ್ರಿ ಆ ಡಾಕ್ಯುಮೆಂಟ್ಸ್. ಡಾಕ್ಯುಮೆಂಟ್ಸಾ? ಯಾವ ಡಾಕ್ಯುಮೆಂಟ್ಸ್ ಬಾಸ್? ತಗೋರಿ ಅಂತ ಹೇಳಿದ್ವಲ್ರಿ, ಕೈಗೆ ಹಿಡ್ಕೊಂಡ್ ಬಂದ್ರಲ್ಲ, ಕಾರ್ನಲ್ಲಿ ಹಿಡ್ಕೊಂಡು ಕೂತಿದ್ರಲ್ಲ ಅದು. ಅದು ಇಲ್ಲಿ ತರಬೇಕಿತ್ತ? ನಾನು ಕಾರ್ನೆಲ್ಲ ಬಿಟ್ಟು ಬಂದೆ ಬಾಸ್. ಒಂದು ನಿಮಿಷ ತರ್ತೀನಿ. ನಿಮ್ಗೆ ಅಷ್ಟು ಗೊತ್ತಾಗಲ್ಲ ನೋಡಿ, ಅಷ್ಟು ಕಾಮನ್ ಸೆನ್ಸ್ ಇಲ್ವೇನ್ರಿ? ಅದು ಯೂಸ್ ಇಲ್ಲ ಅಂದ್ರೆ ಡಾಕ್ಯುಮೆಂಟ್ಸ್ ಯಾಕೆ ನಿಮ್ಮ ಕಡೆ ಕೊಡ್ತಿದ್ದಿ ಇಲ್ಲಿ ತೊಗೊಂಬರಕ್ಕ? ಕಾರ್ನಾಗೆಲ್ಲ ಇದ್ಕೊಂಬಂದು ಇಲ್ಲಿ ಬಂದಾಗ ಅದು ಬಿಟ್ಟು ಬಂದಿರಲ್ಲ, ಎಲ್ಲ ಡೀಟೇಲ್ ಆಗಿ ಬಿಟ್ಟು ಹೇಳಕತ್ತ. ಇಂಥವೆಲ್ಲ ಅರ್ಥ ಮಾಡ್ಕೋಬೇಕು ನೀವು, ಯಾವಾಗ ಇದನ್ನೆಲ್ಲ ಕಲಿಯೋದು? ಸಾರಿ ಬಾಸ್, ಈಗಲೇ ತರ್ತೇನೆ. ಛೇ, ಏನು ಹುಡುಗಿನೋ ಏನೋ. ತಗೊಳ್ಳಿ ಬಾಸ್. ಅಲ್ಲ, ಇವರವರೇ ಎಲ್ಲ ಕಡೆ ಅಡ್ಡಾಡಂಗಿದ್ದು ಸುಮ್ಮನೆ ನನ್ನ ಯಾಕೆ ಕರ್ಕೊಂಬಂದ್ರು? ಏನು ಬ್ರಾ ಡಾಕ್ಯುಮೆಂಟ್ಸ್ ಅಲ್ಲಿಂದ ಕಾರ್ನಾಗ ಇಟ್ಕೊಂಡು ಕುಂದ್ರಕ್ಕ, ಕಾರಿಂದ ಎಲ್ಲಿಗೆ ತರಕ ನಾನು ಕರೆಸಿದ್ರ? ಏನಾದರೂ ಮಾತಾಡಿದ್ರೆ ಮಾತಾಡ್ಬೋದು, ಸುಮ್ಮನೆ ಈ ಥರ ಮುಖ ಓದಿಸ್ಕೊಂಡಿದ್ರೆ ಏನು ಮಾತಾಡಬೇಕು? ಸುಮ್ಮನೆ ಆಫೀಸ್ನಲ್ಲೇ ಇರಬೇಕಾಗಿತ್ತು. ನಮ್ಮ ಫ್ರೆಂಡ್ಸ್ ಜೊತೆಗೆ ಆದರೂ ಮಾತಾಡ್ಕೊಂತ ಇರ್ಬೋದಾಗಿತ್ತು. ಇವ್ರ ಕಡೆ ಸಿಕ್ಕಾಕೊಂಡು. ರಾಧಾ, ಬಂದೆ ಬಾಸ್. ಬಾಸ್, ಈ ಬಿಲ್ಡಿಂಗ್ ಕಟ್ಸ್ಬೇಕು ಅಂತೀರಿ, ಇದು ನೋಡಿದ್ರೆ ಜಾಗ ಏನೋ ಕ್ಲೀನೇ ಇಲ್ಲ. ಕ್ಲೀನ್ ಇಲ್ಲ ಅಂದರೆ ಈ ಗಿಡ ಎಲ್ಲ ಹಂಗೆ ಇದಾವಲ್ಲ. ಇನ್ನು ಯಾವಾಗ ಸ್ಟಾರ್ಟ್ ಮಾಡೋದು ಕೆಲಸನ? ನೀವು ಮೇಡಮ್ ಅವ್ರಿಗೆ ಕೇಳಿದ್ರಲ್ಲ, ಇನ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ನೋಡಿ ಕೆಲಸನ. ಈಗ ಸ್ಟಾರ್ಟ್ ಮಾಡ್ಬೋದಾ ಮೇಡಮ್? ಬಾಸ್, ಯಾಕೆ ಹೀಗೆ ಮಾತಾಡ್ತಿದ್ರಾ? ನಿನ್ನೆ ತಾನೇ ಫ್ರೆಂಡ್ಸ್ ಅಂತ ಕಾರ್ನಲ್ಲಿ ಚೆನ್ನಾಗಿ ಮಾತಾಡಿದ್ರಿ. ಬೆಳಗ್ಗೆಯಿಂದ ಯಾಕೆ ಹೀಗೆ ಮಾಡ್ತಿದ್ದೀರಾ? ನಾನೇನು ತಪ್ಪು ಮಾಡಿದೆ? ನೀ ಏನೂ ತಪ್ಪು ಮಾಡಿಲ್ಲ, ಎಲ್ಲ ನಂದೇ ತಪ್ಪು. ಬೆಳಗ್ಗೆಯಿಂದ ಮುಖ ಹಿಂಗೆ ಓದಿಸ್ಕೊಂಡಿರಲ್ಲ, ಮತ್ತು ನಿಮ್ಮದೇ ತಪ್ಪು. ಏನಂದೇ ರಾಧಾ? ನಾನೇನಂದೆ ಬಾಸ್? ಏನಿಲ್ಲ. ಸರಿ, ನಂದು ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಐತಿ, ಇದನ್ನೆಲ್ಲ ಕ್ಲೀನ್ ಮಾಡಿಸ್ಬೇಕು. ವರ್ಕರ್ಸ್ ಹೇಳಿದ್ದೆ ನಾನು, ಒಂದು 7-8 ಜನ ಬರ್ತಾರಂತೆ. ಆ ತಿಲಕ್ ಅವ್ರಿಗೆ ಬರೋಕೆ ಹೇಳೇನೆ, ಅವ್ರಿಗೂ ಬರ್ತಾರೆ. ನೀವು ಸ್ವಲ್ಪ ಎಲ್ಲಿದ್ದು ಇದನ್ನೆಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಸಿ, ಎಲ್ಲೆಲ್ಲಿ ಕ್ಲೀನ್ ಮಾಡ್ಕೊಂಡು ನಮ್ಮ ಜಾಗ ಯಾವುದೇ ಅಂತ ನಾವಾಗಲೂ ತೋರಿಸಿದ್ನಲ್ಲ, ಸೈಟ್ ಎಲ್ಲಿಂದ ಎಲ್ಲಿವರೆಗೂ ಅಂತಂದು. ಈ ಕಾಂಪೌಂಡಿಂದ ಈ ಕಡೆ, ಆ ಕಡೆ ಲೆಫ್ಟ್ ಸೈಡ್, ಆಮೇಲೆ ಈ ಕಡೆ ಮುಂದ್ಗಡೆ ಎಷ್ಟಂತಂದೆಲ್ಲ ನಿಮ್ಗೆ ತೋರಿಸೇನಲ್ಲ. ಎಲ್ಲ ವರ್ಕರ್ಸ್ ಹೇಗೆ ವರ್ಕ್ ಮಾಡ್ತಾರಂತಂದು ಎಲ್ಲ ನಿಂತು ಅಬ್ಸರ್ವ್ ಮಾಡಿ ನನಗೆ ಏನಂತ ನಾನು ಕಾಂಟ್ಯಾಕ್ಟ್ ಮಾಡಿ ಹೇಳಿ, ಎಷ್ಟೊತ್ತಾಗುತ್ತೆ ಕೆಲಸ ಮುಗಿಯೋಕ್ಕೆ, ಎಷ್ಟೊತ್ತು ಬೇಕಾಗತ್ತೆ ಅಂತ. ಏನು ನಾನು ಮಾಡಬೇಕಾದ್ನೆಲ್ಲ? ಇಲ್ಲ, ನೀವು ಆಫೀಸ್ನಲ್ಲಿ ಹೋಗಿ ಮೀಟಿಂಗ್ ಮುಗಿಸಿ ನಾನು ನಿಂತ್ಕೊಂಡು ಎಲ್ಲ ನೋಡ್ತೀನಿ, ಓಕೆನಾ? ಅಲ್ಲ ಬಾಸ್, ನಿಮ್ಮ ಕೈಲಿ ಏನು ಮಾಡೋಕ್ಕಾಗುತ್ತಾ ಇಲ್ಲ ಕೆಲಸ ಅಷ್ಟೇ ಹೇಳಿ. HR ಅಂದಮೇಲೆ ಕಂಪ್ನಿ ಏನೇನು ರಿಲೇಟೆಡ್ ಇರ್ತದಲ್ಲ ಅದನ್ನೆಲ್ಲ ಮಾಡಲೇಬೇಕು. ನನಗೂ ಮನುಷ್ಯತ್ವ ಐತಿ, ಹೆಣ್ಮಕ್ಳು ಒಬ್ಬಳೆ ಇಲ್ಲಿ ಬಿಡಬಾರ್ದು ಅಂತ. ಅದಕ್ಕಾಗಿನ ತಿಲಕ್ ಅವ್ರಿಗೆ ಬರೋಕೆ ಹೇಳಿದ್ದೀನಿ. ಅವರು ನಾನು ಆಫೀಸ್ಗೆ ಹೋಗ್ತೀನಿ, ಅವ್ರು ಇಲ್ಲಿಗೆ ಬರ್ತಾರೆ. ವರ್ಕರ್ಸ್ ಬರೋಕ್ಕೆ ಇನ್ನೊಂದು ಅರ್ಧ ಗಂಟೆ, ಒಂದು ತಾಸು ಆಗ್ಬೋದು. ನೀವು ಕೆಲಸ ಮುಗಿಸೇ ಬರಬೇಕು, ಏನೂ ರೀಸನ್ ಹೇಳಂಗಿಲ್ಲ, ಇವಾಗಲೂ ಹೇಳ್ತಿದ್ದೀನಿ. ಬಾಸ್, ಅದು ನನ್ನ ಫೋನು ಬ್ಯಾಗಲ್ಲಿತ್ತು, ಅಲ್ಲೇ ಬಿಟ್ಟು ಬಂದುಬಿಟ್ಟೆ. ನೀವು ನೋಡಿದರೆ ಭಾಳ ಗೊತ್ತಾಗಲ್ಲ ಅಂದ್ರಲ್ಲ, ನೀವು ನನ್ನ ಅಲ್ಲೇ ಇರ್ತೇನೆ ಅನ್ನೋದು ಗೊತ್ತಿದ್ದಿದ್ರೆ ನಾನು ಫೋನ್ ಆದರೂ ತರ್ತಿದ್ದೆ. ನನ್ನ ಹತ್ರ ಈ ಫೋನೇ ಇಲ್ಲ. ಫೋನ್ ತೊಗೊಂಡು ಏನು ಮಾಡ್ತೀರಾ? ಸುಮ್ಮನೆ ರೀಲ್ಸ್ ನೋಡ್ತಾ ಟೈಮ್ ಪಾಸ್ ಮಾಡ್ತೀರಾ. ನನಗೆ ಗೊತ್ತಿಲ್ವಾ? ಯಾವಾಗಲೂ ಅಲ್ಲಿ ನೋಡ್ತಿರ್ತಾನಲ್ಲ ನೀವು ಕುಂದ್ರ, ಇದು ಏನದು ಕ್ಯಾಬಿನ್, ನನ್ನ ಕ್ಯಾಬಿನ್ ಇದ್ರಿಗೆ ಅಲ್ಲಿರೋದು. ಯಾವಾಗ ನೋಡಿದ್ರು ಮೊಬೈಲ್ ಬಿಟ್ಕೊಂತ ನಕ್ಕಂತ ಕುಂತಿರ್ತೀರಾ. ಕೆಲಸ ಯಾವಾಗ ಮಾಡ್ತೀರಾ? ಇಲ್ಲ, ಅದು ಕರೆಕ್ಟಾಗಿ ಕೆಲಸ ಮಾಡಿ, ಮೊಬೈಲ್ ಬಿಟ್ಟು. ಬಾಸ್, ಏನು? ಏನಿಲ್ಲ ಬಾಸ್. ಸರಿ, ನೀವು ಹೋಗಿ ತಿಲಕ್ ಅವ್ರನ್ನ ಬೇಗ ಕರೆಸಿ. ಇಲ್ಲಿ ಮೊದಲ ಸುತ್ತಮುತ್ತ ಯಾರೂ ಇಲ್ಲೇ ಇಲ್ಲ. ನನಗೆ ನೋಡಿದ್ರೆ ನೀನು ನೋಡಿದ್ರೆ ಒಬ್ಬಳೇ ಬಿಟ್ಟು ಹೋಗುತ್ತೆ. ನನಗೆ ನೋಡಿದ್ರೆ ಭಯ ಆಗಕತ್ತೈತಿ. ಮತ್ತು ನೀವು ಇರಲೇಬೇಕಂತೀರಲ್ಲ, ನಾನು ಎದಕ್ಕೂ ಎದುರಂಗಿಲ್ಲ. ಹೋಗಿ ತಿಲಕ್ ಅವ್ರನ್ನ ಕಳಿಸಿ. ನಾನೇನಿನ್ನ ಅಮೆಜಾನ್ ಫಾರೆಸ್ಟ್ನಲ್ಲಿ ಬಿಟ್ಟಿಲ್ಲ, ತಗೋ. ಅಲ್ಲಿ ಸುತ್ತಮುತ್ತ ವರ್ಕರ್ಸ್ ಇರೋದು ಕಾಣಿಸ್ತಿಲ್ವಾ? ಅವರು ಬಿಲ್ಡಿಂಗ್ ಕಟ್ಟಿಸ್ತಿದ್ದಾರೆ, ಈ ಕಡೆ ಲೆಫ್ಟ್ ಸೈಡು ಕಟ್ಟಿಸ್ತಿದ್ದಾರೆ. ಇಲ್ಲಿ ಸುತ್ತಮುತ್ತ ಜಾಗ ಹೆಂಗಂತ ನನಗೆ ಚೆನ್ನಾಗಿ ಗೊತ್ತು. ಈ ಸುತ್ತಮುತ್ತ ವರ್ಕರ್ಸ್ ಇರೋಲ್ಲ, ನನಗೆ ಇರೋದು. ಅದಕ್ಕಾಗಿನೇ ನಾನು ನಿಮಗೆ ಒಬ್ಬಳೇ ಬಿಟ್ಟು ಹೋಗ್ತಿರೋದು. ಡೇಂಜರ್ ಪ್ಲೇಸು ಅನ್ನೋ ಆಗಿದ್ರೆ ಈ ಥರ ಒಬ್ಬಳನ್ನೇ ಹೆಣ್ಮಗಳನ್ನ ಬಿಟ್ಟು ಹೋಗ್ತೀನಿ ನಾನು ನಾಳೆ ಬಂದು ನೋಡಿದಾಗ ಏನಾದರೂ ಇನ್ನೂ ಮಿಸ್ಟೇಕ್ ಕಂಡ್ರೆ ನಾನು ನಿಮ್ಮನ್ನ ಬ್ಲೇಮ್ ಮಾಡೋದು. ಹೀಗೆ ಹೇಳ್ತಿದ್ದೀನಿ, ಎಲ್ಲ ಕ್ಲೀನ್ ಆಗಿರ್ಬೇಕು. ಅವ್ರ ಹತ್ರ ಹೆಂಗೆ ಕೆಲಸ ಮಾಡ್ತೀರೋ ಏನು ಮಾಡ್ತೀರೋ ಎಲ್ಲ ನಿಮಗೆ ಬಿಟ್ಟಿದ್ದು. ಓಕೆ ಬಾಸ್. ಬಾಸ್, ಏನ್ರಿ ಮತ್ತೆ ನಿಮ್ಮದು? ಅದು ತಿಲಕ್ ಅವ್ರು ಬಂದರೆ ನನ್ನ ಮೊಬೈಲ್ ಕಟ್ ಕಳಿಸ್ತೀರಾ? ಹಾಂ, ನೋಡ್ತೀನಿ. ಈ ಮಹಾನ್ ಭಾವನ ಹತ್ರ ನಾನು ಏನೇನು ಅನುಭವಿಸ್ಬೇಕು ಏನೋ ದೇವ್ರಿಗೆ ಗೊತ್ತು. ನೋಡಿ, ಎಂಥ ಜಾಗ, ಇಂಥ ಜಾಗದಲ್ಲಿ ನನ್ನೊಬ್ಬಳನ್ನ ಬಿಟ್ಟು ಹೋಗುತ್ತಾರೆ. ನಾನು ನೋಡಿದ್ರೆ ಭಯ ಆಗತೈತಿ. ಕೆಲಸ ಮಾಡೋರು ಇದ್ದಾರೆ ಆ ಕಡೆ ಈ ಕಡೆ, ಇವ್ರು ಅಂದಂಗೆ. ಮೊಬೈಲ್ ಇಲ್ಲ, ಏನು ಮಾಡಬೇಕು? ಸುಮ್ಮನೆ ಅಲ್ಲೊಂದು ಮರ ಐತಲ್ಲ, ಮರ ಕೆಳಗೆ ಸುಮ್ಮನೆ ಕುಂತ್ಬಿಡ್ತೇನೆ. ಏನು ಮಾಡಲಿ? ಹೇಗಿದ್ರೆ ತಿಲಕ್ ಅವ್ರು ಬರ್ತಾರಂತಂದು ಹೇಳ್ಯಾರ. ತಿಲಕ್ ಅವ್ರು ಬಂದಿಲ್ಲ ಅಂದರೆ ನನಗೆ ಸ್ವಲ್ಪ ಭಯ ಆಗ್ತಿತ್ತು. ಆ ಕೆಲಸ ಮಾಡಕ್ಕೆ ಬರೋರು ಹೆಂಗಿರ್ತಾರೆ ಏನಂತಂದು. ಈಗಿನ ಕಾಲದಾಗ ಯಾರೂ ನಂಬೋಕ್ಕಾಗಲ್ಲ, ಏನಿಲ್ಲ. ತಿಲಕ್ ಅವ್ರು ಬರ್ತಾರೆ ಅಂತ ಹೇಳಿದಾರಲ್ಲ, ಮತ್ತಿನ್ನೇನು, ಅವ್ರು ಬರೋವ್ರಿಗೂ ಅಲ್ಲೇ ಕುಂದಿರ್ತೀನಿ. ಅಯ್ಯೋ, ಯಾವುದೋ ಫೋನ್ ಬರಾಕತ್ತೈತಿ. ಯಾರು? ಎಷ್ಟು ಸರಿ ಹೇಳಿ ನಾನಾಗೆ ಕಾಲ್ ಮಾಡೋರ್ಗೂ ಮಾಡಬೇಡ ಅಂತಂದು ನನ್ನ ಮಾತು ಕೇಳಂಗಿಲ್ಲ.
ಯಾರೂ ಇಲ್ಲ ಈ ಕಡೆ, ಇಲ್ಲಿ ಹೋಗಿ ಮಾತಾಡ್ತೀನಿ. ಯಾರೂ ಇಲ್ಲ. ಹಲೋ, ಎಷ್ಟು ಸಾರಿ ಹೇಳಿದ್ದೀನಿ ನನಗೆ ಕಾಲ್ ಮಾಡೋರ್ಗೂ ಮಾಡಬೇಡ ಅಂತಂದು. ಏನು ಅಷ್ಟು ಎಮರ್ಜೆನ್ಸಿ ಏನಿತ್ತು? ಹಲೋ ಮೇಡಮ್, ಅದೇ ನೀವು ಒಂದು ಕಾರ್ನ ಫಾಲೋ ಮಾಡೋಕ್ಕೆ ಇದ್ರಲ್ಲ, ಹಾಂ ಅದೇ ಆಫೀಸಿಂದ ಹೊರಟು ಇಲ್ಲೊಂದು ಯಾವುದೋ ಇಲ್ಲೇ ಊರೊಳಗೆ ಒಂದು ಸೈಟ್ ಇದೆ ಅಲ್ಲ, ಅಲ್ಲಿ ಬಂದಾರ. ಇಷ್ಟೊತ್ತು ಅಲ್ಲೇ ನಾವು ಮಾತಾಡ್ತಾ ಇದ್ರು. ನಾವು ಈ ಕಡೆ ದೂರದಲ್ಲೇ ಅವರಿಗೆ ಡೌಟ್ ಬರಬಾರ್ದಲ್ಲ, ಅದಕ್ಕೆ ದೂರದಲ್ಲೇ ನಿಂತು ಅಬ್ಸರ್ವ್ ಮಾಡ್ತಾ ಇದ್ವಿ. ಈಗ ಬಾಸ್ ಹೊರಟರು, ಆ ಹುಡುಗಿ ಬಂದಿಲ್ಲ. ಮೇ ಬಿ ಅಲ್ಲೇ ಆ ಕಡೆ ಹಿಂದೆ ನಾವು ಇದ್ದಾರೆ, ಸೈಟ್ ಹತ್ರ ಇದ್ದಾರೆ ಅನಿಸ್ತತಿ. ಏನು, ಹೌದಾ? ಬಾಸ್ ಬಂದುಬಿಟ್ರಾ? ಚೆನ್ನಾಗಾಯ್ತು ಬಿಡು. ನಾನು ಅವರಿದ್ದರೆ ಹೇಗೆ ಮಾಡೋದು ಏನಂತ ಅದನ್ನೇ ಥಿಂಕ್ ಮಾಡ್ತಾಯಿದ್ದೆ. ಬಾಸ್ ಬಂದಿದ್ದೆ, ಚೆನ್ನಾಗಾಯ್ತು. ನೋಡು, ನಿನಗೊಬ್ಬನಿಗೆ ಹ್ಯಾಂಡಲ್ ಮಾಡೋಕ್ಕಾಗುತ್ತಾ ಇಲ್ಲ ಗೊತ್ತಿಲ್ಲ. ಬೇಕಾದ್ರೆ ಹೆಲ್ಪಿಗೆ ನಿಮ್ಗೆ ಅಲ್ಲೇ ಸುತ್ತಮುತ್ತ ಯಾರ್ಯಾರು ಇದ್ದರೆ ಒಂದು 2-3 ನಿಮ್ಮ ಹುಡುಗರನ್ನ ಹೆಲ್ಪಿಗೆ ಕರ್ಕೊ. ಅವಳು ಮಾತ್ರ ವಾಪಸ್ ಮನೆಗೆ ಹೋಗಬಾರ್ದು, ಆಫೀಸಿಗೂ ಬರಬಾರ್ದು. ನೋಡಿ, ಇವಾಗಲೂ ಹೇಳ್ತಿದ್ದೀನಿ, ಏನಾದರೂ ಸಿಕ್ಕಾಕ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗಿ ನನ್ನ ಹೆಸರು ಮಾತ್ರ ಹೊರಗೆ ಬರಬಾರ್ದು. ಓಕೆ ಮೇಡಮ್, ಇಷ್ಟು ಹೇಳ್ತಿರಲ್ಲ ಸಾಕು. ಮೇಡಮ್, ನಮ್ಮ ಅಮೌಂಟು ನೀವು ಮೊದಲು ಕೆಲಸ ಮುಗಿಸಿ, ಆಮೇಲೆ ನಾನು ಅಮೌಂಟೆಲ್ಲ ಹಾಕ್ತೀನಿ. ಅಮೌಂಟ್ ಬಗ್ಗೆ ನೀವೇನು ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಹಾಂ ಓಕೆ ಮೇಡಮ್. ಇನ್ನೊಂದು ಮಾತು, ಇವಾಗಲೂ ಹೇಳ್ತಿದ್ದೀನಿ, ನೀವು ಇನ್ನೊಂದ್ಸರಿ ನನಗೆ ಕಾಲ್ ಮಾಡಬೇಡಿ. ನಾನು ಮಾಡೋವರೆಗೂ ನೀವು ಅದೇನೋ ಎಮರ್ಜೆನ್ಸಿ ಇರಲಿ, ನೀವು ನನ್ನ ಫೋನಿಗೆ ಮಾತ್ರ ಫೋನ್ ಮಾಡೋಕ್ಕೆ ಹೋಗಬೇಡಿ. ಹಾಂ ಓಕೆ ಮೇಡಮ್. ರಾಧಾ, ಎಷ್ಟು ಮೆರೀತಿದ್ಯಲ್ಲ ನೀನು. ಇತ್ತೀಚೆಗೆ ಕಂಪ್ನಿಗೆ ಬಂದು ನನ್ನ ಸ್ಥಾನ ಕಿತ್ಕೊಳಕ್ಕೆ ನೋಡ್ತೀಯಾ, ನನ್ನ ಬಾಸ್ನ ಕಿತ್ಕೊಳಕ್ಕೆ ನೋಡ್ತೀಯಾ? ಬಿಟ್ಬಿಡ್ತೀನಾ ನಿನ್ನ? ನೀನು ಬರೀ ಆಫೀಸಿಂದಲ್ಲ, ಈ ಲೋಕದಿಂದನೇ ಹೋಗಬೇಕು, ಹಂಗಾದರೆ ನಂಗೆ ನೆಮ್ಮದಿ. ಬಾಸ್ ಇನ್ನೇನು ಆಫೀಸಿಗೆ ಬರ್ಬೋದು ಅನಿಸ್ತತಿ. ಆದಷ್ಟು ಬೇಗ ಊರನ್ನ ಕೆಲಸ ಮುಗಿಸಂತಂದು ಹೇಳಬೇಕು. ಹಾಯ್ ಫ್ರೆಂಡ್ಸ್, ವಿಡಿಯೋದಲ್ಲಿ ಬರೋ ಪಾತ್ರಗಳು ಆಮೇಲೆ ಏನು ಸನ್ನಿವೇಶಗಳು ಬರ್ತಾವಲ್ಲ ಅವೆಲ್ಲ ಬರೀ ಕಾಲ್ಪನಿಕ, ಯಾರು ಸೀರಿಯಸ್ ಆಗಿ ತೊಗೋಬೇಡಿ. ಸುಮ್ಮನೆ ನಾನು ಒಂದು ಕತೆ ಯಾವ ರೀತಿ ಹೋದರೆ ಚೆನ್ನಾಗಿರುತ್ತೆ ಅನಿಸುತ್ತೋ ಆ ಥರ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಬರೀ ಹ್ಯಾಪಿನೇ ಇದ್ದರೆ ಅದ್ರ ವ್ಯಾಲ್ಯೂ ಗೊತ್ತಾಗಂಗಿಲ್ಲ. ಆದರೆ ಅದಕ್ಕೆ ಸ್ವಲ್ಪ ಏನಾದರೂ ಟ್ವಿಸ್ಟ್ ಇರಲಿ ಕತೆಯಲ್ಲಿ ಅಂತಂದು ಸ್ಯಾಡ್ ಮೂಮೆಂಟು ಇರಬೇಕು, ಹ್ಯಾಪಿ ಮೂಮೆಂಟ್ ಇರಬೇಕು ಅಂತಲೇ ಯೋಚನೆ ಮಾಡಿ ಸ್ವಲ್ಪ ಅದು ಇದು ಮಿಕ್ಸ್ ಆಗ್ತಿರ್ತೀನಿ. ಪ್ಲೀಸ್ ಫ್ರೆಂಡ್ಸ್, ಯಾರು ಬೇಜಾರು ಮಾಡ್ಕೋಬೇಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.